ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬಿಕೆ ಹರಿಪ್ರಸಾದ್ ಟ್ವೀಟ್ ಖಾತೆಯಲ್ಲಿ ಹಲವಾರು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ಸೋನಿಯಾ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಮಾತ್ರವಲ್ಲ, ಇದು ಹುದ್ದೆಯಲ್ಲ, ಬಹಳ ದೊಡ್ಡ ಜವಾಬ್ದಾರಿ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಬೆನ್ನಲ್ಲೇ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಈ ನೇಮಕಾತಿ ಕೇವಲ ಒಬ್ಬ ವ್ಯಕ್ತಿಗೆ ಸಿಕ್ಕಂತಹ ಹುದ್ದೆಯಲ್ಲ, ಇದೊಂದು ಸಾಮಾಜಿಕ ನ್ಯಾಯ. ಸಂವಿಧಾನದ ಪರವಾಗಿ ಹೈಕಮಾಂಡ್ ನೀಡಿರುವ ಸ್ಪಷ್ಟ ಸಂದೇಶ. ದೇಶದ ಈ ದುರಿತ ಕಾಲದಲ್ಲಿ ಸಿಕ್ಕಿರುವ ಜವಾಬ್ದಾರಿಯನ್ನು ಸವಾಲಾಗಿ ಸ್ವೀಕರಿಸಿದ್ದು. ಅಧಿಕಾರಕ್ಕಿಂತ ಸಿದ್ಧಾಂತವೇ ದೊಡ್ಡದು ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೊಂಡಿದ್ದಾರೆ. ಇನ್ನು ದ್ವೇಷದ ರಾಜಕಾರಣದ ವಿರುದ್ಧ ತೊಡೆತಟ್ಟಿರುವಂತಹ ಬಿಕೆ ಹರಿಪ್ರಸಾದ್ ಹಿಂದುಳಿದವರು, ದಲಿತರು, ಯುವಜನರ ಆಶೋತ್ತರಗಳೊಂದಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೂತ್ ಮಟ್ಟದಿಂದ ಮರು ಸಂಘಟಿಸುವ ಪಣವನ್ನು ತೊಟ್ಟಿದ್ದಾರೆ. ಇದೇ ವೇಳೆ ಕೋಮುವಾದದ ವಿರುದ್ಧ ಹೋರಾಡುವ ಎಲ್ಲ ಪ್ರಗತಿಪರರು, ಕಾಂಗ್ರೆಸ್ಸೇತರ ಜಾತ್ಯತೀತ ಶಕ್ತಿಗಳು ದೇಶದ ಹಿತಕ್ಕಾಗಿ ಕೈ ಜೋಡಿಸಬೇಕು ಅಂತ ಕೆಪಿಸಿಸಿ ನೂತನ ಸಾರಥಿ ಬಿಕೆ ಹರಿಪ್ರಸಾದ್ ಕರೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗಿದೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನು ನಡೆಸಲಿದ್ದಾರೆ, ಆಡಳಿತವನ್ನು ನಡೆಸಲಿದ್ದಾರೆ. ಆದರೆ ಖಾತೆ ಹಂಚಿಕೆಯ ಪ್ರಕ್ರಿಯೆ ಅಂದಾಗ, ಯಾಕಂದರೆ 13 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿರುವುದರಿಂದಾಗಿ ಖಾತೆಯ ಹಂಚಿಕೆಯ ಕಸರತ್ತು ಇನ್ನೂ ಕೂಡ ಮುಂದುವರೆದಿದೆ. ಪ್ರಮಾಣ ವಚನ ಬೆನ್ನಲ್ಲೇ ಈ ಖಾತೆ ಹಂಚಿಕೆಯ ಕಸರತ್ತು ಕೊಂಚ ಹೆಚ್ಚಾಗಿದೆ. ಯಾಕಂದರೆ ಪ್ರಬಲವಾದಂಥ ಖಾತೆಯನ್ನು ತಾವು ನಿರ್ವಹಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಆಕಾಂಕ್ಷೆಗಳಿರುತ್ತೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ, ಹೈಕಮಾಂಡ್ ಜೊತೆ ಯಾವ ರೀತಿಯ ಚರ್ಚೆಯನ್ನು ನಡೆಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನೋದು ಕುತೂಹಲ. ಸಂಜೆಯೊಳಗೆ ನೂತನ ಸಚಿವರ ಖಾತೆ ಹಂಚಿಕೆಯ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಒಂದು ಕಡೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಇದ್ದರೆ, ಮಗದೊಂದು ಕಡೆ 13 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿರೋದ್ರಿಂದಾಗಿ ಅವರೆಲ್ಲರಿಗೂ ಕೂಡ ಪ್ರಬಲ ಖಾತೆಯನ್ನು ನಿಭಾಯಿಸಬೇಕು ಅನ್ನುವಂತಹ ಆಕಾಂಕ್ಷೆ ಇರುತ್ತೆ. ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಆದರೆ ನಾನು ಏನು ಉಲ್ಲೇಖ ಮಾಡ್ಬೋದು ಅಂದರೆ, ಇದು ನೂತನ ಸರ್ಕಾರ ಏನು ರಚನೆಯಾಗಿಲ್ಲ, ನಾಯಕತ್ವದ ಬದಲಾವಣೆಯಾಗಿದೆ. ಈ ನಿಟ್ಟಿನಲ್ಲಿ ಹೆಚ್ಚು ಸಮಯವನ್ನು ಇದಕ್ಕೆ ವಿನಿಯೋಗಿಸದೆ ಆಡಳಿತದ ಬಗ್ಗೆ ಅವರು ಗಮನ ಹರಿಸಬೇಕಾಗತ್ತೆ, ಆಡಳಿತಕ್ಕೆ ಚುರುಕನ್ನು ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಸಂಜೆಯೊಳಗೆ ಇದೆಲ್ಲವೂ ಕೂಡ ಅಂತಿಮ ಆಗಬಹುದಾ? ಇವತ್ತು ಸಂಜೆ ಒಳಗಡೆ ಖಂಡಿತ ಅಂತಿಮ ಆಗೇ ಆಗತ್ತೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರದಲ್ಲಿ ಮಾತಾಡ್ತಾ ಇರುವಾಗ ಅವರು ಒಂದು ವಿಚಾರವನ್ನ ಹೇಳಿದ್ದಾರೆ. ಕಡಿಮೆ ಅವಧಿ ಇದೆ, ನನಗೆ 1.5-1.25 ವರ್ಷ ಅಷ್ಟೇ ಅವಧಿ ಇದೆ, ಇನ್ನು 6 ತಿಂಗಳ ಹಿಂದೆನೆ ಆಗ್ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಇರುವಂತ ಕಡಿಮೆ ಅವಧಿಯಲ್ಲಿ ಅಧಿಕಾರವನ್ನ ಶುರು ಮಾಡ್ಬಿಡ್ಬೇಕು, ಆಡಳಿತವನ್ನ ಶುರು ಮಾಡ್ಬೇಕಾಗತ್ತೆ ತಕ್ಷಣನೇ. ಆ ಕಾರಣಕ್ಕಾಗಿ ಸಂಜೆವರೆಗೆ ಚರ್ಚೆ ಮಾಡಿ ಯಾರಿಗೆ ಯಾವ ಖಾತೆ ಅನ್ನೋದನ್ನ ತೀರ್ಮಾನ ಮಾಡಿ ಇವತ್ತೇ ಫೈನಲ್ ಮಾಡ್ಬೇಕು. ಯಾಕಂದ್ರೆ ಇದು ಇವತ್ತಿಗೆ ಮುಗಿಯಲ್ಲ. ಖಾತೆ ಹಂಚಿಕೆ ಇವತ್ತು ಮಾಡಿದ್ರೂ ಸಹಿತ ಇನ್ನೊಂದು 15-20 ದಿನ ಆಗ್ಬೋದು ಹೆಚ್ಚಂದ್ರೆ. ಅಷ್ಟರಲ್ಲಿ ಇನ್ನೊಂದು ಪಟ್ಟಿ ಇನ್ನು ಉಳಿದಂತವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವರಿಗೆ ಆ ಖಾತೆಯನ್ನ ವರ್ಗಾಯಿಸಬೇಕಾಗತ್ತೆ. ಈಗ ಸದ್ಯಕ್ಕೆ ಯಾರಿಗಾದ್ರೂ ಒಂದು ಪರ್ಮನೆಂಟ್ ಖಾತೆ, ಅಂದ್ರೆ ಅವ್ರು ಈ ಸರ್ಕಾರದಲ್ಲಿ ಅವಧಿ ಇರೋ ತನಕ ಒಂದು ಖಾತೆ ಅಂತ ಕೊಡ್ತಾರೆ. ಅದರ ಜೊತೆಯಲ್ಲಿ ಅಡಿಷನಲ್ ಆಗಿ ಅಂತ ಹೇಳಿ ಇನ್ನೊಂದ್ 2-3 ಖಾತೆಗಳನ್ನ ಕೊಡ್ತಾರೆ. ಆ ಖಾತೆಯನ್ನ ಸದ್ಯಕ್ಕೆ ಅವ್ರು ನಿಭಾಯಿಸ್ತಾ ಇರ್ತಾರೆ. ಬೇರೆ ಸಚಿವರು ಬಂದ ನಂತರದಲ್ಲಿ ಅದನ್ನ ಅವರಿಗೆ ಶಿಫ್ಟ್ ಮಾಡ್ತಾರೆ ಯಾರಿಗೆ ಏನಂತ. ಆದ್ರೆ ಈ ಖಾತೆನ ಯಾರಿಗೆ ಯಾವ್ದು ಕೊಡ್ಬೇಕು ಅನ್ನೋದು ಇರುವಂತ ಒಂದು ಸರ್ಕಸ್ ಇಲ್ಲಿ. ಯಾಕಂದ್ರೆ ಸಚಿವರಾಗೋ ತನಕ ಸಚಿವ ಸ್ಥಾನ ಸಿಕ್ಕರು ಸಾಕು ಅಂತ ಹೇಳ್ತಿರ್ತಾರೆ. ಆದ್ರೆ ಆಮೇಲೆ ಇಲ್ಲಿ ಇಂತಹ ಖಾತೆನೇ ಬೇಕು ನನಗೆ ಅಂತ ಒಂದು ಒತ್ತಡವನ್ನ ಕೆಲವರು ನೇರವಾಗಿ ಹಾಕ್ಬೋದು, ಇನ್ನು ಕೆಲವರು ಪರೋಕ್ಷವಾಗಿ ಹಾಕ್ಸ್ಬೋದು. ಇಲ್ಲಿ ಹೈಕಮಾಂಡ್ ಮೂಲಕ ಒತ್ತಡ ಹೇರಿಸೋದು, ನನ್ನ ಸೀನಿಯಾರಿಟಿಗೆ ಆ ಖಾತೆ ಕೊಟ್ಟರೆ ಸರಿ ಹೋಗಲ್ಲ, ಈ ರೀತಿ ಮಾತುಗಳನ್ನೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಡ್ಲಿಕ್ಕೆ ಶುರು ಮಾಡ್ತಾರೆ. ನೆನ್ನೆ ದಿನ ಕೆಲವರೆಲ್ಲ ಮಾತಾಡ್ತಾ ಹೇಳಿದ್ರು, ಹಿರಿಯನಿದ್ದೀನಿ, ಕೊಟ್ಟಂತ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಹೇಳಿ. ಹಿರಿಯನಿದ್ದೀನಿ ಅಂದ್ರೆ ಅರ್ಥ ಏನು ಅಂತಂದ್ರೆ ದೊಡ್ಡ ಖಾತೆಯೇ ಅಂತೇಳಿ ಅದು ಪರೋಕ್ಷವಾದಂತ ಅರ್ಥ ಅದು. ಆ ಕಾರಣಕ್ಕಾಗಿನೇ ಕೆಲವರು ಆ ರೀತಿ ಮಾತಾಡ್ತಾರೆ. ಅವನ ಸರ್ಕಾರ ಇವತ್ತು ಸಂಜೆ ಒಳಗಡೆ ಮುಗಿಸಬಹುದು. ಯಾಕಂದ್ರೆ ಸಿಎಂ ಅವರು ಕೂಡ ಹೇಳಿದ್ದಾರೆ,
ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಲ್ಲ, ತಕ್ಷಣವೇ ಖಾತೆ ಹಂಚಿಕೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇವತ್ತು ಒಂದು 3-4 ಗಂಟೆಗೆ ರಾಜಭವನಕ್ಕೆ ಲೀಸ್ಟ್ ಅನ್ನ ಕಳಿಸಬಹುದು. ಅನಂತರದಲ್ಲಿ ಸಂಜೆ ಅದು ಅನೌನ್ಸ್ ಆಗುತ್ತೆ. ಇನ್ನುಳಿದಂತೆ ಸಚಿವ ಸ್ಥಾನ ಸಿಗದೇ ಇದ್ದಂತವ್ರು ಈಗ ಅಭಿನಂದನೆ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. DCMಗೆ ಅಭಿನಂದನೆ ಸಲ್ಲಿಸೋದು, ಹರಿಪ್ರಸಾದ್ ಅವರಿಗೆ ಈಗ ಒಂದು ಪ್ರಕ್ರಿಯೆ ಶುರುವಾಗಿದೆ. ಅದು ಮುಂದೆ ಸಂಪುಟವನ್ನು ಸೇರೋದಕ್ಕೆ ದಿವ್ಯಶ್ರೀ. ಜನಾರ್ದನ್, ಕೆಪಿಸಿಸಿ ನೂತನ ಸಾರಥಿ BK ಹರಿಪ್ರಸಾದ್ ಅವರ ವಿಚಾರಕ್ಕೆ ಬರುವುದಾದರೆ, ಕಾಂಗ್ರೆಸ್ನ ಬಹುತೇಕ ನಾಯಕರ ಉಲ್ಲೇಖ ಏನು ಅಂತ ಹೇಳಿದ್ರೆ 2028ಕ್ಕೂ ಕೂಡ ನಾವೇ ಬರ್ತೀವಿ ಅಂತ ಹೇಳಿ ಕ್ಲೇಮ್ ಮಾಡಿಬಿಟ್ಟಿದ್ದಾರೆ. ಸೊ BK ಹರಿಪ್ರಸಾದ್ ಅವರು KPCCಯ ಸಾರಥಿಯಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದರಿಂದಾಗಿ ಆ ಮರು ಸಂಘಟನೆ ಎಷ್ಟರ ಮಟ್ಟಿಗೆ ಸವಾಲು? ಯಾಕಂದ್ರೆ ಇಲ್ಲಿ ಇಬ್ರು ಕೂಡ ಖಡಕ್ ಆಫೀಸರ್ ಇದ್ದ ಹಾಗೆ, ಇಬ್ರು ಸಹಿತ ಬಹಳ ಖಡಕ್ ಆಗಿ, CM ಕೂಡ ಖಡಕ್ಕು, ಆ ಕಡೆಯಲ್ಲಿ BK ಹರಿಪ್ರಸಾದ್ ಕೂಡ ಖಡಕ್. ಯಾರು ಕೂಡ ಹಿಂದೆ ಮುಂದೆ ನೋಡುವಂತವ್ರಲ್ಲ, ಯಾರಿಗೂ ಕೂಡ ಹೆದರುವಂತವ್ರಲ್ಲ. ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ನೇರವಾಗಿ ಮಾಡುವಂತ ಜಾಯಮಾನದವ್ರು ಇಬ್ರು ಕೂಡ ಅದೇ ರೀತಿ ನಡ್ಕೊಂಡ್ ಬಂದವರು. ಈಗ ಕಾಂಗ್ರೆಸ್ನ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ, ಅಧ್ಯಕ್ಷಗಾದಿಯನ್ನ ಹಿಡಿದಿದ್ದಾರೆ ಹರಿಪ್ರಸಾದ್ ಅವರಿಗೆ ಅಷ್ಟೊಂದು ಅದ್ರಲ್ಲಿ ಆಸಕ್ತಿ ಇರಲಿಲ್ಲ. ಸಚಿವರಾಗಿರ್ಬೇಕು ಅನ್ನೋದು ಆಸೆನೇ ಜಾಸ್ತಿ ಇತ್ತು. ಆದ್ರೆ ಒಂದು ಅಲ್ಲಿ ಇರುವಂತ ಅವಕಾಶ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಲಾಸ್ಟ್ ಟೈಮ್ ಪರಮೇಶ್ವರ್ ಅವರು ಅಧ್ಯಕ್ಷರಿದ್ದಂತ ಸಂದರ್ಭದಲ್ಲಿ ಅವರು ಸೋತಿರೋ ಕಾರಣಕ್ಕಾಗಿ ಅದನ್ನ ಸ್ವಲ್ಪ ಬ್ರೇಕ್ ಆಯ್ತು ಅಂತ ಒಂದು ಚರ್ಚೆ ಇದೆ. ಇಲ್ಲದಿದ್ರೆ ಅಧ್ಯಕ್ಷರಾಗಿದ್ದವರೇ ಮುಂದಿನ CM ಅನ್ನೋ ಒಂದು ಪ್ರತೀತಿ ಅದಷ್ಟೇ, ಅದೇನು ನಿಯಮ ಅಲ್ದಿದ್ರು ಪ್ರತೀತಿ ಇದೆ. ಹಾಗಾಗಿ BK ಹರಿಪ್ರಸಾದ್ ಅವರು ಈಗ ಅಧ್ಯಕ್ಷರಾಗಿರೋದ್ರಿಂದ 2028ಕ್ಕೆ ಅವರು ಕೂಡ CM ಆಕಾಂಕ್ಷಿ ರೇಸ್ ನಲ್ಲಿ ಇರ್ತಾರೆ, ಮುಂಚೂಣಿಯಲ್ಲಿ ಇರ್ತಾರೆ. DK ಶಿವಕುಮಾರ್ ಅವರು ಮುಂದಿನ CM ತಾನು ಅಂತ ಹೇಳ್ಕೊಂಡ್ರು ಸಹಿತ, ಕಂಟಿನ್ಯೂ ಆಗ್ತದೆ ಅಂತ ಹೇಳಿದ್ರು ಸಹಿತ ಆ ರೀತಿಯ ಇದರಲ್ಲಿ ಇರ್ತಾರೆ. ಈಗ ಸರ್ಕಾರ ಯಾರು ತರ್ತಾರೆ, ಮುಂದೆ ಆ ರೀತಿಯ ಮಟ್ಟದ ಹೋರಾಟ ಯಾರು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. BK ಹರಿಪ್ರಸಾದ್ ಅವರು ರಾಜ್ಯಾದ್ಯಂತ ಓಡಾಡಿ ಪಕ್ಷ ಸಂಘಟನೆ ಮಾಡಿ ಅದಕ್ಕೆ ಬೇಕಂತ ಎಲ್ಲ ಸಂಪನ್ಮೂಲವನ್ನು ಒದಗಿಸ್ತಾರೆ ಅಂತ ಆದಾಗ ಅದು ಮುಂದೆ ಅವರೇ ಅನ್ನೋಂತ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಬರ್ಲಿಕ್ಕೆ ಶುರು ಆಗುತ್ತೆ. ಈಗ ಇಲ್ಲಿ ಹರಿಪ್ರಸಾದ್ ಅವರು ಇವತ್ತು ಖಡಕ್ ಆಗಿ ಮಾತಾಡ್ತಾ ಹೇಳ್ಬಿಟ್ಟಿದ್ದಾರೆ, ಅಧಿಕಾರ ಬೇಕಾದವರು ಶಿವಕುಮಾರ್ ಅವ್ರ ಜೊತೆಲಿ ಹೋಗಿ ಪಕ್ಷ ಕಟ್ಟಬೇಕು ಅಂದವರು ಅನ್ನುವಂತ ಆಸಕ್ತಿ ಇದ್ದವರು ನನ್ನ ಜೊತೆ ಬನ್ನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಆರಂಭದಲ್ಲಿಯೇ ದಿಕ್ಕಾಟ ಶುರು ಆದಂತೆ ಕಾಣಿಸ್ತಾ ಇದೆ. ಮುಂದೆ ಸರಿ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ. ಆದ್ರೆ BK ಹರಿಪ್ರಸಾದ್ ಅವರಂತೂ ಖಡಕ್ ಆಗಿ ಹೇಳಿದ್ದಾರೆ. ಅದಕ್ಕೆ CM ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಈಗ ಆರಂಭದಲ್ಲಿ ಸ್ವಲ್ಪ ಸ್ಮೂತ್ ಆಗಿ ಹೋಗ್ಬೋದು, ಮುಂದಿನ ದಿನಗಳಲ್ಲಿ ಜಟಾಪಟಿ ಅಂತ ಪಕ್ಕ ಇದು ದಿವ್ಯಶ್ರೀ. ಜನಾರ್ದನ್, ಕಾಂಗ್ರೆಸ್ನ ಇನ್ನೊಂದು ನಿಯಮ ಅಂತ ಹೇಳಿದ್ರೆ ಒಬ್ಬರಿಗೆ ಒಂದು ಜವಾಬ್ದಾರಿ ಅಂತ. ಅದನ್ನು ಸತೀಶ್ ಜಾರಕಿಹೊಳಿ ಅವರು ಹಲವು ಬಾರಿ ಉಲ್ಲೇಖ ಮಾಡಿದ್ದಾರೆ. ಆ ನಿಟ್ಟಿನಲ್ಲೇ ಈ ಸತಿ ಎಲ್ಲವನ್ನ ನಿಭಾಯಿಸುವಂತಹ ಸಾಧ್ಯತೆ ಇದೆಯಾ ಹೆಂಗೆ? ಖಂಡಿತವಾಗಿ ಇಲ್ಲಿ BK ಹರಿಪ್ರಸಾದ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರನ್ನ MLC ಮಾಡಿದ್ದಾರೆ. MLC ಜೊತೆಗೆ ಇಲ್ಲಿ ಇದೊಂದು ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡೋದಷ್ಟೇ. ಉಳಿದಂತೆ ಎಲ್ರಿಗೂ ಸಹಿತ ಯಾರಿಗೂ 2 ಜವಾಬ್ದಾರಿ ಸಿಗುವಂತ ಅವಕಾಶ ಇಲ್ಲ, ಬೇರೆ ಎಲ್ಲೂ ಬರಲ್ಲ. ಸಾಮಾನ್ಯವಾಗಿ ಬಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಮಾತ್ರ ಬರುತ್ತೆ, ಅಧ್ಯಕ್ಷರಾಗಿರೋದು ಮತ್ತು ಸಚಿವರಾಗೋದು ಮಾತ್ರ ಬರುತ್ತೆ. ಆ ನಿಯಮ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಅದು ಒಂದು ಹುದ್ದೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ನಿಯಮ ಸತೀಶ್ ಜಾರಕಿಹೊಳಿ ಪದೇ ಪದೇ ಯಾಕೆ ಹೇಳ್ತಾರೆ ಅಂದ್ರೆ ಮತ್ತೆ ಸಚಿವ ಸ್ಥಾನ ಕೊಡುವಂಥದ್ದು ಆಗ್ಬಾರ್ದು, ಮತ್ತೆ ಬೇರೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ. ಈಗ DK ಶಿವಕುಮಾರ್ ಅವರು ಇಷ್ಟು ದಿನ ಇದ್ರು ಅನ್ನೋಂತ ಬಂದ್ರು ಸಹಿತ ಅದು ಆ ಸಂದರ್ಭಕ್ಕೆ ಅನಿವಾರ್ಯವಾಗಿ ಮಾಡಿದ್ದು ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಆ ಪ್ರತೀತಿ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೂ ಆ ಸ್ಥಾನ ತಪ್ಪಿದ್ದು ಅದೇ ಕಾರಣಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸಚಿವರಾಗಿ ರಾಜ್ಯಾಧ್ಯಕ್ಷನಾಗ್ತೀನಿ ಈಗ ಪಕ್ಷಕ್ಕೆ ಅನ್ನೋಂಥ ವಿಚಾರವನ್ನ ಮುಂದಿಟ್ಟಿದ್ರು ಅನ್ನೋಂಥ ಚರ್ಚೆ ಇದೆ. ಅದೇ ಕಾರಣಕ್ಕಾಗಿ ಅವರಿಗೆ ಆ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿಲ್ಲ ಅನ್ನುವಂಥ ಮಾತಿದೆ. ಹಾಗಾಗಿ BK ಹರಿಪ್ರಸಾದ್ ಅವರು ಇನ್ಮೇಲೆ ಅಧ್ಯಕ್ಷರಾಗಿ ಮಾತ್ರ ಇರ್ತಾರೆ. ಸಚಿವರಾಗುವಂತ ಸಾಧ್ಯತೆ 100ಕ್ಕೆ 100ರಷ್ಟು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪಕ್ಷದಲ್ಲಿ ಆ ರೀತಿ ಚರ್ಚೆ ನಡೆದಿದೆ ಅನ್ನೋಂತ ಮಾಹಿತಿ ಇದೆ. ಇನ್ನು ಉಳಿದಂತೆ ಪಕ್ಷ ಸಂಘಟನೆಗೆ ಈಗ ಯಾರನ್ನೆಲ್ಲ ನೇಮಿಸ್ಕೋಬೇಕು, ಉಳಿದಂತ ಪದಾಧಿಕಾರಿಗಳನ್ನ ಯಾರೆಲ್ಲ ನೇಮಿಸ್ಕೋಬೇಕು ಅನ್ನೋದ್ರ ಕುರಿತಾಗಿ ಅಲ್ಲಿ ಲಾಬಿಗಳು ಶುರುವಾಗ್ತವೆ. ನಮ್ಮವ್ರನ್ನ ನೇಮಿಸಿ ಅನ್ನೋಂಥ ವಿಚಾರ ಶುರುವಾಗುತ್ತೆ. ಒಂದ್ ಕಡೆಯಲ್ಲಿ ಸಚಿವ ಸ್ಥಾನಕ್ಕೆ, ಇನ್ನೊಂದ್ ಕಡೆಯಲ್ಲಿ ಆ ಕಡೆ ಪದಾಧಿಕಾರಿ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕಂತೂ ಲಾಬಿಗಳು ನಡೀತವೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್.